ನೋಡಿದ್ರಲ್ಲ ಗೈಸ್, ಈ ಒಂದು ದೇವಾಲಯ ಒಳಗಡೆ ಇದೆ, ನಾವು ದರ್ಶನ ಪಡೆದಿವಲ್ಲ, ಆ ಒಂದು ಲಿಂಗ ಇದೆಯಲ್ಲ, ಆ ಒಂದು ಲಿಂಗದಿಂದ ಪೂರ್ತಿ ಒಳಗಡೆ ಇನ್ನೂ ಗುಹೆ ಇತ್ತಂತೆ. ಅದು ಖ್ವಾಜಾ ಬಂದೆ ನವಾಜ್ ದರ್ಗಾ ಅಂತ ಹೇಳ್ತೀವಲ್ಲ, ಅಲ್ಲಿಂದ ಇಲ್ಲಿ ತನಕ ಒಂದು ಗುಹೆ ಇದೆ ಅಂತ ಇಲ್ಲಿ ಒಬ್ಬ ಸುಮಾರು ವರ್ಷಗಳಿಂದ ಬರುವಂತಹ ಒಬ್ಬ ಭಕ್ತರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪೂರ್ತಿ ಗುಹೆ ಇದು. ಎಷ್ಟು ಕತ್ತಲಿದೆ ಒಳಗಡೆ ಪೂರ್ತಿ. ಅಷ್ಟು ಸೈಲೆಂಟ್ ಆಗಿದೆ ಒಳಗಡೆ, ಭಾಳ ಅಂದರೆ ಭಾಳ ಸೈಲೆಂಟ್ ಆಗಿದೆ ಮತ್ತು ತುಂಬ ತಂಪು ಆಗಿದೆ. ಹಲವಾರು ಪವಾಡಗಳಿವೆ. ಹಾಗಾಗಿ ಏನಪ್ಪ ಅಂತಂದರೆ ಈಗ ನಮ್ಮ ಮಕ್ಕಳದು ಕೂಡ ಒಳ್ಳೆಯ ಒಂದು ಮದುವೆ ಆಯಿತು, ಅವ್ರದ್ದು ಎಜುಕೇಷನ್ ಆಯಿತು, ನೌಕರಿ ಆಯಿತು. ಹಾಗಾಗಿ ಎಲ್ಲ ಏನಪ್ಪ ಅಂತಂದರೆ ನಮಗೆ ದೇವರು ಯಾವುದೂ ಯಾವ ರೀತಿಯಿಂದ ನಮಗೆ ಕಡಿಮೆ ಮಾಡಿಲ್ಲ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಒಂದು ಪವಿತ್ರವಾದ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಲಿದ್ದೇವೆ. ಅದು ಯಾವುದೆಂದರೆ ಗುಲ್ಬರ್ಗ ನಗರದಲ್ಲಿರುವಂತಹ ಒಂದು ದೇವಸ್ಥಾನ. ಆ ಒಂದು ದೇವಸ್ಥಾನ ಯಾವುದೆಂದರೆ ಗವಿಸಿದ್ದೇಶ್ವರ ದೇವಸ್ಥಾನ ಅಂತ. ಈ ಒಂದು ದೇವಾಲಯ ಬಂದುಬಿಟ್ಟು ಗುಲ್ಬರ್ಗ ಬಸ್ ಸ್ಟ್ಯಾಂಡಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ನಾವು ಮೊದಲು ಬಸ್ ಸ್ಟ್ಯಾಂಡಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿರುವಂತಹ ಕುಸ್ನೂರು ಎಂಬ ಗ್ರಾಮಕ್ಕೆ ಬರಬೇಕು. ನಾವು ಕುಸ್ನೂರು ಎಂಬ ಗ್ರಾಮಕ್ಕೆ ಬಂದು ನಾವು ಬಂದಿರೋದು ಆ ರೂಟ್ನಿಂದ, ಬಸ್ ಸ್ಟ್ಯಾಂಡಿಂದ ಬಂದರೆ. ಬಟ್ ಈ ಒಂದೇ ರೂಟು ನಾವು ನೇರವಾಗಿ ಹೋದರೆ ಬುದ್ಧ ವಿಹಾರಕ್ಕೆ ಹೋಗುತ್ತಿದ್ದು. ಬಟ್ ನಾವು ಇಲ್ಲಿ ಒಂದು ಕುಸ್ನೂರು ಕಲ್ಯಾಣ ಮಂಟಪ ಒಂದು ಬರುತ್ತೆ. ಇದು ಕಲ್ಯಾಣ ಮಂಟಪ, ಇದು ಕುಸ್ನೂರು ಕಲ್ಯಾಣ ಮಂಟಪ ಅಂತ. ಈ ಒಂದು ಕಲ್ಯಾಣ ಮಂಟಪ ಹತ್ರನೇ ಇಲ್ಲಿ ಒಂದು ರೈಟ್ ಸೈಡ್ ಒಂದು ರೋಡ್ ಬರುತ್ತೆ. ಈ ಒಂದು ರೈಟ್ ಸೈಡ್ನ ಟರ್ನ್ ಆದರೆ ಗವಿಸಿದ್ದೇಶ್ವರ ಒಂದು ದೇವಸ್ಥಾನಕ್ಕೆ ಹೋಗ್ತೇವೆ. ಹೋಗೋಣ ಬನ್ನಿ. ಹಾಗಾದರೆ ಹೇಗಿದೆ ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲೇ ತೋರಿಸುತ್ತೇನೆ. ಗೈಸ್, ಈ ಒಂದು ಗವಿಸಿದ್ದೇಶ್ವರದ ಎಂಟ್ರೆನ್ಸ್ ನೋಡಿ, ಈ ರೀತಿ ಇದೆ. ಎಷ್ಟು ಪ್ರಶಾಂತವಾಗಿದೆ ನೋಡಿ ಇಲ್ಲಿ ವಾತಾವರಣ. ಈ ಒಂದು ಗವಿಸಿದ್ದೇಶ್ವರ ದೇವಾಲಯ ಬಂದುಬಿಟ್ಟು ಈ ಕಲಬುರಗಿ ಕಡೆಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವಂತಹ ಕುಸ್ನೂರು ಎಂಬ ಗ್ರಾಮದಲ್ಲಿ ಈ ಒಂದು ದೇವಾಲಯವನ್ನು ನಾವು ನೋಡ್ಬೋದು. ದೇವಾಲಯ ಬಂದುಬಿಟ್ಟು ಹೆಸರು ಗವಿಸಿದ್ದೇಶ್ವರ ಅಂತ. ಗವಿ ಎಂದರೆ ಗುಹೆ ಅಂತ ಅರ್ಥ. ಈ ಒಂದು ಗುಹೆಯೊಳಗೆ ಇರುವಂಥ ಶಿವಲಿಂಗಕ್ಕೆ ಈ ಒಂದು ಕ್ಷೇತ್ರವು ಪ್ರಸಿದ್ಧಿಯನ್ನು ಪಡೆದಿದೆ. ಇಲ್ಲಿ ನೋಡಿ ಯಾವ ರೀತಿ ಇದೆ, ಇಲ್ಲಿನ ವಾತಾವರಣ ಎಷ್ಟು ಸೈಲೆಂಟ್ ಆಗಿದೆ ಗಾಯ್ಸ್. ಈ ಒಂದು ದೇವಾಲಯವು ನೈಸರ್ಗಿಕ ಒಂದು ಗುಹೆಯೊಳಗೆ ನಿರ್ಮಾಣಗೊಂಡಿದೆ. ಇಲ್ಲಿ ನೋಡಿ ಯಾವ ರೀತಿ ಇದೆ, ಎಷ್ಟು ಪ್ರಶಾಂತವಾಗಿದೆ ನೋಡಿ ಇಲ್ಲಿ. ಈ ಒಂದು ದೇವಾಲಯ ನೋಡು ಎಷ್ಟು ಸೈಲೆಂಟ್ ಆಗಿದೆ ನೋಡು ಗೈಸ್. ಪ್ರತಿ ವರ್ಷ ಶಿವರಾತ್ರಿ ಸಮಯದಲ್ಲಿ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ಸಾವಿರಾರು ಭಕ್ತರು ಈ ಒಂದು ದೇವಾಲಯಕ್ಕೆ ಭೇಟಿ ಕೊಟ್ಟು ಈ ಒಂದು ದೇವರ ದರ್ಶನವನ್ನು ಪಡೆಯುತ್ತಾರೆ. ಇಲ್ಲಿ ನಾವು ಲಾರ್ಡ್ ಶಿವ ಅಂತ ಕರಿತೀವಲ್ಲ, ಒಂದು ಲಾರ್ಡ್ ಶಿವ ಅವರನ್ನು ಈ ಒಂದು ಸಿದ್ದೇಶ್ವರ ರೂಪದಲ್ಲಿ ಇಲ್ಲಿನ ಭಕ್ತರು ಪೂಜೆ ಮಾಡುತ್ತಾರೆ. ಇಲ್ಲಿನ ಭಕ್ತರ ಪ್ರಕಾರ ಈ ಒಂದು ದೇವಾಲಯಕ್ಕೆ ಸುಮಾರು ಶತಮಾನಗಳ ಒಂದು ಇತಿಹಾಸ ಇದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ.
ಫ್ಯಾಮಿಲಿ ಸಮೇತವಾಗಿ ಈ ಒಂದು ದೇವಾಲಯಕ್ಕೆ ಭೇಟಿ ಕೊಡಬಹುದು. ಅಷ್ಟು ಪ್ರಶಾಂತವಾಗಿರುತ್ತೆ ಈ ಒಂದು ದೇವಾಲಯದಲ್ಲಿ. ನೋಡಿ ಗೈಸ್ ಯಾವ ರೀತಿ ಇದೆ. ನೈಸರ್ಗಿಕವಾಗಿ ರೂಪುಗೊಂಡಿರುವಂಥ ಒಂದು ಶಿವಲಿಂಗವಾಗಿದೆ ಒಳಗಡೆ. ಅದೇ ನೋಡಿ ಗುಹೆ. ನಾವು ಒಳಗಡೆ ಹೋಗೋಣ. ನೀವು ಒಳಗಡೆ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೇನೆ ಈ ಒಂದು ವಿಡಿಯೋದಲ್ಲಿ. ಇದೇ ನೋಡಿ ಗೈಸ್ ಒಳಗಡೆ ಹೋಗೋದು ಗುಹೆ ಒಳಗಡೆ. ಈಗ ಹೋಗೋಣ ಬನ್ನಿ, ಯಾವ ರೀತಿ ಇದೆ ನಿಮಗೆ ತೋರಿಸ್ತೀನಿ ಒಂದು ವಿಡಿಯೋದಲ್ಲಿ. ಎಷ್ಟು ಕತ್ತಲಿದೆ ನೋಡಿ ಒಳಗಡೆ, ಅಷ್ಟೇ ತಂಪಾಗಿದೆ. ಮತ್ತೆ ಬೇಸಿಗೆಯಲ್ಲಿ ತಂಪಿರುತ್ತೆ, ಇದು ಚಳಿಗಾಲದಲ್ಲಿ ತಂಪಿರುತ್ತೆ. ಇಲ್ಲಿ ನೋಡಿ ಯಾವ ರೀತಿ ಇದೆ, ಎಷ್ಟು ಸೈಲೆಂಟ್ ಆಗಿದೆ ಒಳಗಡೆ. ನೋಡೋಕ್ಕೆ ಭಾಳ ಸುಂದರವಾಗಿದೆ ನೋಡ್ರಿ. ಇಲ್ಲ ಪೂರ್ತಿ ಗುಹೆ ಇದು. ಒಳಗಡೆ ಹೋಗ್ಬೇಕು ನಾವೀಗ. ಶಿವಲಿಂಗ ಒಂದು ದರ್ಶನ ಪಡಬೇಕಂದ್ರೆ ನೋಡಿ ಯಾವ ರೀತಿ ಭಾಳ ಹಳೆಯದು ಇದು. ಬಟ್ ನೈಸರ್ಗಿಕವಾಗಿ ರೂಪುಗೊಂಡಿರುವಂಥ ಒಂದು ದೇವಾಲಯವಾಗಿದೆ ಇದು. ಇಲ್ಲಿ ನೋಡಿ ಗೈಸ್ ಇದೆ ನೋಡಿ, ಗವಿಸಿದ್ದೇಶ್ವರ ಒಂದು ದೇವಾಲಯವು ಮೇನಿದೆ. ಯಾವ ರೀತಿ ಇದನ್ನು ಅಲಂಕಾರ ಮಾಡಲಾಗಿದೆ ನೋಡ್ರಿ. ನೋಡಿ ಗೈಸ್ ಯಾವ ರೀತಿ ಇದೆ ಟೆಂಪಲ್ ಒಳಗಡೆ. ಇದು ಗುಹೆ ಒಳಗಡೆ ಎಷ್ಟು ಹಳೆಯದಾಗಿದೆ ನೋಡಿ. ಪೂರ್ತಿ ಮೇಲ್ಗಡೆ ಇರುವಂತೆಲ್ಲ ಕಲ್ಲಿಂದ ಇದು. ಎಷ್ಟು ಸೈಲೆಂಟ್ ಆಗಿದೆ ನೋಡಿ ಒಳಗಡೆ. ಸೈಡಿಗೆ ಒಂದು ಶಿವಲಿಂಗವನ್ನು ಕೆತ್ತಲಾಗಿದೆ. ಯಾವ ರೀತಿ ಒಂದು ಅಲಂಕಾರವನ್ನು ಮಾಡಲಾಗಿದೆ ನೋಡ್ರಿ ಗೋಡೆಗೆ. ಇದೆ ನೋಡಿ ಗವಿಸಿದ್ದೇಶ್ವರದ ಒಳಗಡೆ ಇರುವಂಥ ಒಂದು ಶಿವಲಿಂಗ ದರ್ಶನ. ಎಷ್ಟು ಸುಂದರವಾಗಿ ಅಲಂಕಾರವನ್ನು ಮಾಡಲಾಗಿದೆ, ಇವತ್ತು ಪೂಜೆ ಮಾಡಲಾಗಿದೆ ನೋಡ್ರಿ. ಸಂಪೂರ್ಣವಾಗಿ ಹೂವಿನಿಂದ ಒಂದು ಶಿವಲಿಂಗವನ್ನು ಅಲಂಕಾರ ಮಾಡಲಾಗಿದೆ. ಸುಮಾರು ಈ ಒಂದು ದೇವಾಲಯ ಬಂದ್ಬಿಟ್ಟು ಸುಮಾರು ಶತಮಾನಗಳ ಒಂದು ಇತಿಹಾಸ ಇದೆ ಅಂತ ಇಲ್ಲಿನ ಭಕ್ತರ ಪ್ರಕಾರ. ಭಾಳ ಅಂದರೆ ಭಾಳ ಸೈಲೆಂಟ್ ಆಗಿದೆ. ಇಲ್ಲಿ ಗುಲ್ಬರ್ಗ ಬಂದರೆ ಈ ಒಂದು ಸ್ಥಳಕ್ಕೆ ಬಂದು ಹೋಗ್ರಿ. ಭಾಳ ಪೀಸ್ಫುಲ್ ಆಗಿದೆ, ಶಾಂತಿ ಮತ್ತು ಧ್ಯಾನಕ್ಕೆ ಒಂದು ಅಚ್ಚುಮೆಚ್ಚಿನ ಒಂದು ಸ್ಥಳ ಅಂತ ನಾವು ಹೇಳ್ಬೋದು ಈ ಒಂದು ದೇವಾಲಯವು. ಲಾರ್ಡ್ ಶಿವರನ್ನು ಇಲ್ಲಿ ಸಿದ್ದೇಶ್ವರ ರೂಪದಲ್ಲಿ ಇಲ್ಲಿನ ಭಕ್ತರು ಪೂಜೆ ಮಾಡುತ್ತಾರೆ. ಇಲ್ಲಿ ನೋಡಿ ಗೈಸ್ ಸೂರ್ಯನ ಕಿರಣ ನೋಡಿ ಒಳಗಡೆ ನೇರವಾಗಿ ಒಂದು ದೇವಾಲಯದ ಒಳಗಡೆ ಬೀಳ್ತಾ ಇದೆ. ಎಷ್ಟು ಸುಂದರವಾಗಿದೆ ನೋಡಿ. ಭಾಳ ಹಳೆಯಿತು. ಭಾಳಷ್ಟು ಜನರು ಈ ಒಂದು ದೇವಾಲಯ ಗೊತ್ತಿಲ್ಲ.
ಬಂದು ಈ ಒಂದು ದೇವಾಲಯಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ. ಇದು ಗವಿಸಿದ್ದೇಶ್ವರ ಅಂತ ಹೇಳಿದರು. ಇದು ಮೊದಲೇನದಲ್ಲ, ಇವರು ಬಂದೇನವಾಜ್ ದರ್ಗಾ ಇದೆಯಲ್ಲ, ಅಲ್ಲಿ ವಾಸ ಇದ್ದರು. ಸುಮಾರು 16ನೇ ಶತಮಾನದಲ್ಲಿ ಇರ್ತಕ್ಕಂಥ ಒಬ್ಬ ಶರಣರು. ಬಂದೇನವಾಜ್ ಸಮಕಾಲೀನ ಅಂತ ನಾವು ಹೇಳ್ತೀವಿ. ಬಂದೇನವಾಜ್ ದರ್ಗಾದಲ್ಲಿ ಮೊದಲು ಇವರು ವಸತಿ ಇತ್ತಲ್ಲಿ. ಬಂದೇನವಾಜರ ಹೈದರಾಬಾದ್ನಿಂದ ಯಾತ್ರಾ ಬಂದು ಅದೇ ಸಿದ್ದೇಶ್ವರ ಏನಲ್ಲಿ ವಾಸವಾಗಿದ್ದರು ಅಲ್ಲಿ ಬಂದು ಅವರೆಲ್ಲ ಪ್ರವಚನ ಅದೆಲ್ಲ ಮಾಡ್ತಾ ಇರ್ತಾರೆ. ಮಾಡ್ತಾ ಇದ್ದಾಗ ಅವರು ಅಲ್ಲೆಲ್ಲ ಅಂದರೆ ಇಸ್ಲಾಂ ಧರ್ಮದವರೆಲ್ಲ ಹೆಚ್ಚಿಗೆ ಜನ ಸೇರೋದ್ರಿಂದ ಅವ್ರಿಗೆ ಯಾಕೋ ಅಲ್ಲಿ ಇರ್ಲಿಕ್ಕೆ ಆಗದ ಸಲುವಾಗಿ ಅಲ್ಲಿಂದ ಈ ಕುಸ್ನೂರು ಗವಿ ಸಿದ್ದೇಶ್ವರ ಅಂತಂದರೆ ಅಲ್ಲಿಂದ ಗವಿ ಕರ್ಕೊಂಡು ಬಂದು ಇಲ್ಲಿ ಐಕ್ಯ ಆಗಿರತಕ್ಕಂಥ ಒಂದು ಇತಿಹಾಸದ ಮಾಹಿತಿ ನಮಗಿದೆ. ಅವಾಗಲಿಂದ ಏನಪ್ಪ ಅಂತಂದರೆ ಇದಕ್ಕೆ ನಾವು ಗವಿಸಿದ್ದೇಶ್ವರ ಅಂತ ಹೇಳಿ ನಾವು ಕರಿತೀವಿ. ಅಂದರೆ ಇದಕ್ಕಿಂತ ಮೊದಲು ಈ ಬಂದೇನವಾಜ್ ಉರ್ಸ್ ಏನು ಆಗ್ತಿತ್ತು, ಉರ್ಸ್ ಟೈಮ್ನಲ್ಲಿ ಅವರು ನಮ್ಮ ಗವಿಸಿದ್ದೇಶ್ವರಿಗೆ ಈ ಪಡಿ ಅಂತೇಳಿ ಕೊಡ್ತಾರೆ. ಅಂದರೆ ಅಕ್ಕಿ, ಬೆಲ್ಲ, ಬೇಳೆ ಮತ್ತು ಹಸಿರು ಜೆಂಡ ಇದನ್ನೆಲ್ಲ ಅವರು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಕಳಿಸ್ಕೊಡ್ತಾ ಇದ್ರು. ಅದು ಇತ್ತೀಚೆಗೆ ಅವರು ಯಾಕೋ ಬಂದ್ ಮಾಡಿದ್ದಾರೆ. ಅದಕ್ಕೆ ಹಲವಾರು ಕಾರಣಗಳಿರ್ಬೋದು. ಯಾಕಂದರೆ ಅದು ಬಾಬರಿ ಮಸೀದಿ ಏನೋ 92ರಲ್ಲಿ ಆಯಿತು, ಅದರ ಒಂದು ಕಾರಣ ಇರ್ಬೋದು. ಯಾಕಂತಂದರೆ ಮತ್ತೆ ಇದಕ್ಕೆ ಏನಾದರೂ ಧಾರ್ಮಿಕವಾಗಿ ಏನಾದರೂ ಧಕ್ಕೆ ಬರ್ಬೋದು ಅಂತಕ್ಕಂಥ ಮಾಹಿತಿಯಿಂದ ಬಂದ್ ಮಾಡ್ಯಾರ ಅಂತ ಗೊತ್ತಿಲ್ಲ. ಬಟ್ ಇವರು ಈ ಶರಣರು ಏನಪ್ಪ ಅಂದ್ರೆ 1500 ಚಿಲ್ಲರ ಏನಿದೆ ಆ ಒಂದು ಶತಮಾನದಲ್ಲಿ ಬಾಳಿ ಬದುಕಿದ್ದಕ್ಕಂಥವ್ರು. ಇವರು ಹಲವಾರು ಪವಾಡಗಳಿವೆ. ಆ ಪವಾಡಗಳನ್ನು ಏನಪ್ಪ ಅಂತಂದರೆ ನಾವು ಸುಮಾರು ಒಂದು 25-30 ವರ್ಷ ಆಯಿತು ಈ ದೇವರಿಗೆ ನಡ್ಕೊಳ್ಳೈತಿ. ಮತ್ತು ಇಲ್ಲಿ ಏನಪ್ಪ ಅಂತಂದರೆ ನಮಗೆ ಯಾವುದೇ ರೀತಿಯಿಂದ ಸಾಕಷ್ಟು ಸಂದರ್ಭದಲ್ಲಿ ನಮಗೆ ಜೀವಕ್ಕೆ ಭಾಳ ಅಪಾಯ ಇತ್ತು. ಅಂದರೂ ಕೂಡ ಈ ಕೂದಲೆಳೆ ಅಂತಾರಲ್ಲ, ಅಷ್ಟು ಅಂತರದಲ್ಲಿ ನಾವೇನಂತಂದ್ರೆ ಜೀವ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಅವಾಗಲಿಂದ ನಾವು ಪ್ರತಿ ಸೋಮವಾರ ಮತ್ತು ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಪ್ರತಿನಿತ್ಯ ಬಂದು ದೇವರ ಸೇವೆ ಮಾಡ್ತೀವಿ. ಹಾಗಾಗಿ ಏನಪ್ಪ ಅಂತಂದರೆ ಈಗ ನಮ್ಮ ಮಕ್ಕಳದು ಕೂಡ ಒಳ್ಳೆಯ ಒಂದು ಮದುವೆ ಆಯಿತು, ಅವ್ರದ್ದು ಎಜುಕೇಷನ್ ಆಯಿತು, ನೌಕರಿ ಆಯಿತು. ಹಾಗಾಗಿ ಎಲ್ಲ ಏನಪ್ಪ ಅಂತಂದರೆ ನಮಗೆ ದೇವರು ಯಾವುದೂ ಯಾವ ರೀತಿಯಿಂದ ನಮಗೆ ಕಡಿಮೆ ಮಾಡಿಲ್ಲ. ಹಾಗಾಗಿ ಏನಪ್ಪ ಅಂತಂದರೆ ದೇವರು ಸಾಕ್ಷಾತ್ ಕೆಲವರು ನೋಡಿನಿ ಅಂತ ಹೇಳ್ತಾರಲ್ಲ, ಹಂಗೆ ನಮಗೂ ಕೂಡ ಸಾಕ್ಷಾತ್ ನಾನು ನೋಡಿನಿ ಅಂತ ನನ್ನ ಒಂದು ಆತ್ಮದಲ್ಲಿ ಕಲ್ಪನೆ ಇದೆ. ಬೇರೆಯವ್ರು ನೋಡ್ಯಾರ ಏನೋ ಗೊತ್ತಿಲ್ಲ. ಬಟ್ ನನಗೇನಪ್ಪ ಅಂತಂದರೆ ಒಂದು ಪವಾಡ ಆಗಿಬಿಟ್ಟಿದೆ. ನನಗೆ ಸಾಕಷ್ಟು ಸಾರಿ ಆಗಿದೆ, ಒಂದೇ ಸಲ ಅಲ್ಲ, ಸುಮಾರು ಸಾರಿ ನನ್ನ ಜೀವನದೊಳಗೆ. ಇಲ್ಲೇನು ನಾನು ಸುಮಾರು ಒಂದು 30 ವರ್ಷದಿಂದ 25-30 ವರ್ಷದಿಂದ ಬರ್ತೀನಿ. ಅವಾಗಲಿಂದನೂ ನಾನು ಈ ದೇವ್ರ ಸೇವೆ ಮಾಡ್ತೀನಿ. ಅಲ್ಲಿಂದ ಏನಪ್ಪ ಅಂತಂದರೆ ನನಗೆ ಎಷ್ಟೇ ಸಮಸ್ಯೆ ಬಂದರೂ ಕೂಡ ಅದು ಏನೊಂದು ಕ್ಷಣಿಕವಾಗಿ ಪರಿಹಾರ ಆಗಿಬಿಡ್ತದೆ. ಒಂದು ಉದಾಹರಣೆ ಹೇಳ್ಬೇಕಂತಂದರೆ, ಒಂದು ಅಮಾವಾಸ್ಯೆಗೆ ನಮ್ಮ ಮನೆಯಾಗ ರಟ್ಕಲ್ ಗುಡ್ಡಕ್ಕೆ ಹೋಗೋಣ ಅಂತ ಹೇಳಿದರು. ಆ ರಟ್ಕಲ್ ಗುಡ್ಡಕ್ಕೆ ಹೋಗೋಣ ಅಂತ ಹೇಳಿ ಅಮಾವಾಸ್ಯೆ ದಿವಸ ಅಲ್ಲಿಗೆ ತಯಾರಾದ್ವಿ. ಆ ರಟ್ಕಲ್ಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲೇ ಒಂದು ಕಪ್ಪನೂರು ದಾಟಿದ ಮೇಲೆ ಮಾಗಾವ್ ತನನೇ ನಮಗೆ 3 ಸಾರಿ ಗಾಡಿ ಪಂಕ್ಚರ್ ಆಯಿತು. ಈಗ ಮಾಡಿಸ್ಬೇಕು, ಮತ್ತೆ ಮುಂದೆ ಹೋಗಿ ಮತ್ತೆ ಹೋಗ್ಬೇಕು. 3ನೇ ಸಾರಿಗೆ ನಾವೇನಂದೇವು, ಇಲ್ಲ ನಮ್ಮ ದೇವ್ರು ಹೋಗ್ಬಿಡಂಗಿಲ್ಲ, ವಾಪಸ್ ಮನೆಗೆ ಹೋಗೋಣ ನಡಿ ಅಂತೇಳಿ ವಾಪಸ್ ಬಂದೀವಿ. ನಾವು ಮುಂದಕ್ಕೆ ಹೋಗ್ಲಿಕ್ಕೆ ನಮ್ಗೆ ಸಾಧ್ಯನೇ ಆಗಿಲ್ಲ. ಹಂಗಾಗಿ ಏನಪ್ಪ ಅಂತಂದರೆ ನಮ್ಮ ದೇವರಿಗೆ ನಾವು ನಡ್ಕೋತೀವಿ. ಇದನ್ನ ಬಿಟ್ಟು ನಾವು ಬೇರೆ ಎಲ್ಲಿನೂ ಹೋಗಂಗಿಲ್ಲ. ಅದೊಂದು ಸಲ ಆಗಿದ ಸಲುವಾಗಿ ನಾವು ದೇವಸ್ಥಾನ ಒಳಗೆ ಹೋಗ್ತೀವಿ ಅಷ್ಟೇ. ಹಿಂಗೆ ನಾವು ಅಮಾವಾಸ್ಯೆಗೆ ಹುಣ್ಣಿಗೆ ಅಲ್ಲಿ ನಡ್ಕೋಬೇಕು, ಇಲ್ಲಿ ನಡ್ಕೋಬೇಕು ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಹೆಚ್ಚಿನದಾಗಿ ನಿಮ್ಮ ಸಮಸ್ಯೆ ಬಂದಾಗ ಈ ಒಂದು ದೇವರು ಕೈ ಹಿಡಿದ ನಮ್ಮ ಕೈ ಹಿಡಿದಾನೆ. ಬಹಳಷ್ಟು ಸಮಸ್ಯೆಗಳು ಬಂದೇ ಅಲ್ಲ. ನಮ್ಮ ಮಕ್ಕಳು ಒಂದು ಏನೋ ಎಜುಕೇಶನ್ ಕಲಿಸ್ಬೇಕಾದ್ರೂ ಕೂಡ ನಾನ್ ಸ್ಟಾಪ್ ಅವ್ರು ಎಲ್ಲಿನೂ ಬ್ರೇಕೇ ಆಗಿಲ್ಲ. ಅವ್ರು ಕಲಿತಾನೆ ಇಬ್ಬರದು ನೌಕರಿ ಆಯ್ತು. ನೌಕರಿ ಆದ್ಮೇಲೆ ನಾವು ಎಲ್ಲಿನೂ ಅವರಿಗೆ ಒಂದು ಸಂಬಂಧಗಳನ್ನ ನೋಡ್ಲಿಕ್ಕೆ ಹೋಗಿಲ್ಲ. ನಾವು ತಾನೇ ಒಳ್ಳೊಳ್ಳೆ ಸಂಬಂಧಗಳು ಬಂದು 2 ಒಟ್ಟಿಗೆ ಮದುವೆ ಮಾಡಿದ್ವಿ. ಈಗೆಲ್ಲ ಹೊಸ ಮಂದಿ 4 ಜನ ಅಲ್ಲಿ ಹಳೆಯ ಮತ್ತು ಮಗಳು ಸೊಸಿ ಎಲ್ಲರೂ ಬೆಂಗಳೂರಿನಲ್ಲಿ ಒಳ್ಳೆ ಜಾಬ್ನಲ್ಲಿ ಇದ್ದಾರೆ. ಹಾಗಾಗಿ ಏನಪ್ಪ ಅಂತಂದ್ರೆ ನಮ್ಗೆ ಯಾವುದೇ ತೊಂದರೆ ಇಲ್ಲ. ಮುಂದಿನ ತಿಂಗಳು 12 ತಾರೀಕಿಗೆ ನಮ್ಮ ಸೊಸಿ ರಿಸಲ್ಟ್ ಬಂತು. ಇಲ್ಲ ನನಗೆ ಹಿಂಗೆ ಇದು ಆಗಿದೆ, ದವಾಖಾನೆಗೆ ಹೋಗಿದ್ದೀವಿ, ಡಾಕ್ಟರ್ ಹಿಂಗೆ ಪಾಸಿಟಿವ್ ಹೇಳ್ಯಾರ ನಮ್ಗೆ ಅಂತ ಹೇಳಿ. ಸೊಸಿದಾದ್ಮೇಲೆ ಮತ್ತು ಮುಂದಿನ ತಿಂಗಳ ಒಂದು 15 ತಾರೀಕು ಒಳಗೆ ಮತ್ತು ನಮ್ಮ ಮಗಳು ಕೂಡ ಅದು ರಿಸಲ್ಟ್ ಬಂತು. ಈಗಿಬ್ರು, ಒಬ್ಬರು 5ನೇ ತಿಂಗಳು, ಒಬ್ಬರು 4ನೇ ತಿಂಗಳಲ್ಲಿ ಗರ್ಭಿಣಿ ಇದ್ದಾರೆ. ಹಿಂಗಾಗಿ ನಮ್ಗೆ ಏನಪ್ಪ ಅಂತಂದ್ರೆ ದೇವ್ರ ಮೇಲೆ ಭಾಳ ಭಕ್ತಿ ಇದೆ. ಈ ದೇವ್ರ ಬಿಟ್ಟರೆ ನಾವು ಬೇರೆ ಎಲ್ಲಿನೂ ಹೋಗಂಗಿಲ್ಲ. ಮೊದಲೇ ಹೇಳಿದ್ನಲ್ಲ ನಾನು, ಹೆಚ್ಚಿನದಾಗಿ ನಿಮ್ಮೆಲ್ಲ ಬೇಡಿಕೆಗಳು ದೇವರು ನಾವು ಬೇಡಕ್ಕೆ ಹೋಗಲ್ರಿ, ತಾನೇ ಕೊಡುವಾಗ ನಾವು ಯಾಕೆ ಬೇಡೋಣ ಅಂತ. ನಮ್ಗೆ ಯಾವುದೋ ಕ್ರಮ ಮಾಡಿಲ್ಲ ದೇವರು. ಎಲ್ಲ ರೀತಿಯಿಂದ ನಮಗೆ ಭಾಳ ದೇವ್ರು ಏನಂತ ಅಂದ್ರೆ ನಮ್ಮ ಸಂಗಡ ಯಾವತ್ತೂ ಇರ್ತಾನೆ. ಸಾಕಷ್ಟು ನನಗೆ ಅನುಭವಗಳು ಆಗಿದ ಸಲುವಾಗಿ ನಾನು ದೇವರು ನಿಜವಾಗ್ಲೂ ಹಣ ಅಂತ ನಾವು ನಂಬಿದ್ದೀವಿ.
ಬೇರೆಯವ್ರ ಬಗ್ಗೆ ನಾ ಹೇಳೋದಿಲ್ಲ. ಅದಕ್ಕೆ ನಮ್ಮ ಜೀವನ ಇರೋ ಥರನೂ ನಾವು ಗವಿಸಿದ್ದೇಶ್ವರಿಗೆ ನಾವು ಜಾಸ್ತಿ ಮನಸ್ಸೇ ಪೂರ್ವಕವಾಗಿ ಏನಪ್ಪ ಅಂತಂದ್ರೆ ಈ ದೇವ್ರಿಗೆ ನಡ್ಕೊಳ್ತೀವಿ ಅಂತ ಹೇಳಿ, ಮತ್ತು ಎಲ್ಲರೂ ಇಲ್ಲಿ ಬಂದ್ರೆ ಒಂದು ಪಾಸಿಟಿವ್ ಎನರ್ಜಿ ಬರ್ತದೆ ಅಂತ ಹೇಳಿ ನನಗೆ ಅನಿಸ್ತದೆ. ಇಲ್ಲಿ ಬಂದು ಹೋದ್ಮೇಲೆ ಮನಸ್ಸು ಏನಾದ್ರು ಭಾಳ ಶಾಂತವಾಗಿದೆ ಎಲ್ಲ ವಾತಾವರಣದಲ್ಲಿ. ಪ್ರತಿ ಸೋಮವಾರ ನಾನು ಬರ್ತೀನಿ, ಶ್ರಾವಣಕ್ಕಂತ ನಾವು ಒಂದು ತಿಂಗಳು ಬಿಡದೇನೆ ಬರ್ತೀನಿ ನಾನು. ಈ ಒಂದು ಗವಿಸಿದ್ದೇಶ್ವರದ ದೇವಾಲಯದ ಇತಿಹಾಸವನ್ನು ಮತ್ತು ಈ ಒಂದು ಸಿದ್ದೇಶ್ವರ ಮಾಡಿದಂತಹ ಒಂದು ಪವಾಡವನ್ನು ಇವತ್ತು ನಿಮಗೆ ಸವಿಸ್ತರವಾಗಿ ಇವತ್ತು ಮಾಹಿತಿಯನ್ನು ನೀಡಿದ್ದಾರೆ ಒಬ್ಬ ಭಕ್ತರು. ಸುಮಾರು ವರ್ಷಗಳಿಂದ ಈ ಒಂದು ದೇವಾಲಯಕ್ಕೆ ಅವರು ಭೇಟಿ ನೀಡುತ್ತಿದ್ದಾರಂತೆ. ಸುಮಾರು ಇಂತಹ ಪವಾಡಗಳು ಇಲ್ಲಿ ಬಂದ ಭಕ್ತಾದಿಗಳಿಗೆ ನಡೆದಿದ್ದಾವೆ. ನೀವು ಸಹಿತ ಈ ಒಂದು ದೇವಾಲಯಕ್ಕೆ ಬಂದು ಈ ಒಂದು ಗವಿಸಿದ್ದೇಶ್ವರ ಒಂದು ದೇವಾಲಯವನ್ನು ದರ್ಶನ ಮಾಡಿಕೊಳ್ಳಿ ಅಂತ ನಾನು ಹೇಳ್ತೀನಿ. ಎಷ್ಟು ಸೈಲೆಂಟ್ ಆಗಿದೆ ನೋಡಿ ಒಳಗಡೆ. ಬಹಳ ಹಳೆಯ ಕಟ್ಟಡವಾಗಿದೆ ಇದು. ಯಾವ ರೀತಿ ಒಳಗಡೆ ನೋಡಿ, ಹಲವು ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಈ ಒಂದು ದೇವಾಲಯವು ಹೇಗಿದೆ ನೋಡಿ. ಒಳಗಡೆ ಪೂರ್ತಿ ಗುಹೆ ಇದು. ಎಷ್ಟು ಕತ್ತಲಿದೆ ಒಳಗಡೆ ಪೂರ್ತಿ. ಅಷ್ಟು ಸೈಲೆಂಟ್ ಆಗಿದೆ ಒಳಗಡೆ. ಭಾಳ ಅಂದರೆ ಭಾಳ ಸೈಲೆಂಟ್ ಆಗಿದೆ ಮತ್ತು ತುಂಬ ತಂಪು ಆಗಿದೆ. ನನಗಂತೂ ಭಾಳ ಖುಷಿ ಆಯಿತು ಈ ಒಂದು ದೇವಾಲಯಕ್ಕೆ ವಿಸಿಟ್ ಕೊಟ್ಟಿದ ಮೇಲೆ. ಇವತ್ತು ಹೊರಗಡೆ ಹೋಗೋಣ ಬನ್ನಿ. ಹೊರಗಲಿಂದ ಯಾವ ರೀತಿ ಇದೆ ನೋಡಿ ಒಳಗಡೆ. ಅಂದರೆ ಇದು ಸುಮಾರು 30 ವರ್ಷಗಳ ಹಿಂದೆ ಏನಪ್ಪ ಅಂತಂದರೆ ಇದು ಪೂರ್ತಿ ಗುಡ್ಡದಲ್ಲೇ ಕೊಳೆದಿದ್ದು ಗವಿ. ಒಳಗೆ ಹೋಗ್ಲಿಕ್ಕೆ ದರ್ಶನ ಮಾಡಲಿಕ್ಕೆ ಕೂಡ ನಮ್ಗೆ ಭಾಳ ಭಯ ಆಗ್ತಿತ್ತು. 30 ವರ್ಷ ಹಿಂದೆ ಏನಪ್ಪ ಅಂತಂದರೆ ಇದು ಈ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂಥ ಸಿದ್ದಯ್ಯ ಮುತ್ತೆಯವರು ಏನಪ್ಪ ಅಂತಂದರೆ ಇದಕ್ಕೆ ಊರಲ್ಲಿ ಎಲ್ಲರ ಸಹಕಾರದಿಂದ ಮತ್ತು ಅವ್ರ ಭಕ್ತರ ಸಹಕಾರದಿಂದ ಏನಪ್ಪ ಅಂತಂದರೆ ಗುಡಿ ಅಂದರೆ ನವೀಕರಣ ಮಾಡಲಿಕ್ಕೆ ಪಣ ತೊಟ್ಟು ಇದನ್ನೆಲ್ಲ ಮಾಡಲಿಕ್ಕೆ ಅವರೇ ಕಾರಣ. ಆಮೇಲೆ ಅದೇನು ಗವಿಸಿದ್ದೇಶ್ವರ ಗದ್ದಿಗೆ ಇದೆ, ಆ ಬಂದಿನ ದರ್ಗಾಲಿಂದ ಗದ್ದಿಗೆ ಹಿಂದೆ ಏನಪ್ಪ ಅಂತಂದರೆ ಅದು ಗವಿ ಇತ್ತು ಮೊದಲು. ಅಂದರೆ ಒಳಗೆ ಹೋಗಲಿಕ್ಕೆ ನಮಗೆ ಹಿಂಗೆ ಮುಖ ಹಾಕಿದ್ರು ಕೂಡ ಒಳಗೆ ಕತ್ತಲು ಹಿಂಗೆ ಭಾಳಷ್ಟು ದೂರದವರೆಗೆ ಗವಿ ಕಾಣಿಸ್ತಾ ಇತ್ತು. ಅಂದರೆ ಒಳಗೆ ಹೋಗಲಿಕ್ಕೆ ನಮಗೆ ಹೆದರಿಕೆ ಆಗ್ತಿತ್ತು. ಅದು ರಿನೋವೇಷನ್ ಟೈಮ್ನಾಗ ಏನಂದ್ರೆ ಅದಕ್ಕೆ ಸ್ವಲ್ಪ ಅಂದ್ರೆ ಮಾಡಿಫಿಕೇಷನ್ ಮಾಡಿ ಒಂದು ಮಾಡೋದಪ್ಪಲೇ ಬಿಟ್ಟಾರೆ ಈಗ. ಅಂದರೆ ದೇವಸ್ಥಾನದ ಹಿಂದೂ ಕೂಡ ನೀವು ನೋಡ್ಬೋದು ಗವಿ ಇರ್ತಕ್ಕಂಥದ್ದು. ನಾವು ದರ್ಶನ ಮಾಡ್ಕೊತೇವೆ ಲಿಂಗ, ಅದು ಲಿಂಗ ಹಿಂದ್ಗಡೆ ಪೂರ್ತಿ ಒಳಗಡೆ ಗವಿ ಇತ್ತ. ಲಿಂಗ ಏನಿದೆ ಅಲ್ಲ, ಅವ್ರ ಗದ್ದಿಗೆ ಲಿಂಗ ಏನಿದೆ, ಲಿಂಗದ ಹಿಂದೆ ಮಾತ್ರ ಗವಿ ಇದೆ. ಅದರಲ್ಲಿ ಒಂದು ಮಾಡೋದಪ್ಪಲೆ ಬಿಟ್ಟು ಕಿಂಡಿ ಅಂದರೆ ಕಿಂಡಿ ಟೈಪ್ ಬಿಟ್ಟಾರೆ, ಅಲ್ಲಿ ನೀವು ಗವಿಯನ್ನು ನೋಡ್ಬೋದು ಇವತ್ತಿಗೂ ಕೂಡ. ನೋಡಿದ್ರಲ್ಲ ಗೈಸ್, ಈ ಒಂದು ದೇವಾಲಯ ಒಳಗಡೆ ಇದೆ, ನಾವು ದರ್ಶನ ಪಡೆದಿವಲ್ಲ, ಆ ಒಂದು ಲಿಂಗ ಇದೆಯಲ್ಲ, ಆ ಒಂದು ಲಿಂಗದಿಂದ ಪೂರ್ತಿ ಒಳಗಡೆ ಇನ್ನೂ ಗುಹೆ ಇತ್ತಂತೆ. ಅದು ಖ್ವಾಜಾ ಬಂದೆ ನವಾಜ್ ದರ್ಗಾ ಅಂತ ಹೇಳ್ತೀವಲ್ಲ, ಅಲ್ಲಿಂದ ಇಲ್ಲಿ ತನಕ ಒಂದು ಗುಹೆ ಇದೆ ಅಂತ ಇಲ್ಲಿ ಒಬ್ಬ ಸುಮಾರು ವರ್ಷಗಳಿಂದ ಬರುವಂತಹ ಒಬ್ಬ ಭಕ್ತರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಈ ಒಂದು ದೇವಾಲಯ ಸದ್ಯಕ್ಕೆ ಇದೆಯಲ್ಲ, ಈ ಒಂದು ಸುಂದರ ದೃಶ್ಯ ಇದೆಯಲ್ಲ, ಇದು ಸದ್ಯಕ್ಕೆ ಇತ್ತೀಚೆಗೆ ಒಂದು ನಿರ್ಮಾಣ ಆಗಿದೆ ಹೊರಗಡೆದು. ಬಟ್ ಇದರ ಇತಿಹಾಸ ಭಾಳ ವರ್ಷಗಳ ಹಿಂದಿನದು. ಬಟ್ ಇಲ್ಲಿ ನವೀಕರಿಸಿದ್ದು ಇಲ್ಲಿ ಸಿದ್ದಯ್ಯ ಅಂತ ಒಬ್ಬ ಅರ್ಚಕರಿದ್ದರಂತೆ. ಅವರ ಒಂದು ಅನುಮತಿ, ಒಂದು ಸಮ್ಮತಿ ಮೇರೆಗೆ
ಇಲ್ಲಿನ ಊರಿನ ಭಕ್ತರ ಬೇಡಿಕೆ ಮೇರೆಗೆ ಈ ಒಂದು ದೇವಾಲಯವನ್ನು ನವೀಕರಿಸಲಾಗಿದೆ. ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತ. ಪೂರ್ತಿ ಇದು ಫಸ್ಟಿಗೆ ಬಂದುಬಿಟ್ಟು ಗುಡ್ಡ ಇರ್ತಲ್ಲ, ಆ ಥರ ಗುಡ್ಡದ ಒಳಗಡೆ ಇದೆ ಇದು ಆ್ಯಕ್ಚುಲಿ ಲಿಂಗ ಒಳಗಡೆ. ಬಟ್ ಈ ಥರ ಹೊರಗಡೆ ಎಲ್ಲ ಇದು ಕಟ್ಟಿದಾರಲ್ಲ, ಫಸ್ಟಿಗೆ ಇದ್ದಿಲ್ಲ ಅಂದಿದ್ದು, ಇತ್ತೀಚೆಗೆ ನಿರ್ಮಿಸಿದ್ದಿದ್ದು. ಎಷ್ಟು ಸೈಲೆಂಟ್ ಆಗಿದೆ ನೋಡಿ ಗೈಸ್. ಶಾಂತಿ ಮತ್ತು ಧ್ಯಾನಕ್ಕೆ ಈ ಒಂದು ಸ್ಥಳವು ಅಚ್ಚುಮೆಚ್ಚಿನ ಒಂದು ಸ್ಥಳ ಅಂತ ನಾನು ಹೇಳ್ಬೋದು. ಸುಮಾರು ಗುಲ್ಬರ್ಗ ನಗರದ ಭಕ್ತರು ಮತ್ತು ಬೇರೆ ಒಂದು ಜಿಲ್ಲೆಗಳಿಂದ ಈ ಒಂದು ದೇವಾಲಯಕ್ಕೆ ಬಂದು ದರ್ಶನವನ್ನು ಪಡೆಯುತ್ತಾರೆ. ಕುಟುಂಬ ಸಮೇತ ಇಲ್ಲಿ ಈ ಒಂದು ದೇವಾಲಯಕ್ಕೆ ಬಂದು ಹೋಗ್ಬೋದು. ಬಟ್ ಈ ಒಂದು ದೇವಾಲಯ ಒಂದು ಪವಾಡ ಸಹಿತ ನೀವು ಕೇಳಿಪಟ್ಟಿರಿ ಭಕ್ತರ ಒಂದು ಮಾತಿನ ಮೂಲಕ. ನೀವು ಯಾವುದೇ ಒಂದು ಬೇಡಿಕೆ ಇದ್ದರೂ ಸಹಿತ ಇಲ್ಲಿ ಬೇಡಿಕೊಂಡು ಆಗ್ತಾವಂತ ನೋಡ್ರಿ. ಇಲ್ಲಿನ ಭಕ್ತರ ಒಂದು ಪ್ರಕಾರ ಹಿಂದೆ ಹಲವಾರು ಋಷಿಗಳು ಮತ್ತು ಸಾಧುಗಳು ಇಲ್ಲಿ ತಪಸ್ಸು ಮಾಡುತ್ತಿದ್ದಾರಂಥ ಒಂದು ಮಾತು ಸಹಿತ ನಾವು ಕೇಳಿಪಟ್ಟಿದ್ದೇವೆ. ಈ ಒಂದು ದೇವಾಲಯದ ಮುಂದುಗಡೆ ಒಂದು ದೊಡ್ಡ ಗಿಡ ಇದೆ ನೋಡ್ರಿ, ಒಂದ್ಸಲ ಆಲದ ಮರ ಅಂತ. ಎಷ್ಟು ದೊಡ್ಡದಿದೆ ನೋಡ್ರಿ. ಸುಮಾರು ಈ ಒಂದು ಮರ ಬಂದುಬಿಟ್ಟು 300-400 ವರ್ಷಗಳ ಹಿಂದಿನ ಮರ ಅಂತ ಇಲ್ಲಿನ ಭಕ್ತರ ಹೇಳಿಕೆ ಮೇಲೆ ಗೊತ್ತಾಗಿದೆ. ನೋಡಿ ಯಾವ ರೀತಿ ಇದೆ. ಮರ ನೋಡ್ರಿ ಯಾವ ಥರ ಇದೆ. ಹಲವು ವರ್ಷಗಳ ಹಿಂದಿನ ಮರ ಆಗಿದ್ದು. ಎಷ್ಟು ಸೈಲೆಂಟ್ ಆಗಿದೆ ನೋಡ್ರಿ. ಇಲ್ಲಿ ಫ್ಯಾಮಿಲಿ ಸಹಿತ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಬಂದು ಈ ಗಿಡದ ಕೆಳಗೆ ಕೂತ್ಕೊಂಡು ದೇವರ ದರ್ಶನ ಪಡೆದು. ನನಗಂತೂ ಇವತ್ತು ಭಾಳ ಅಂದರೆ ಭಾಳ ಖುಷಿ ಆಯಿತು. ಯಾಕಂದರೆ ಇಷ್ಟೊಂದು ಪ್ರಶಾಂತವಾದ ಒಂದು ಸ್ಥಳ ನಾನು ಈ ಗುಲ್ಬರ್ಗದಲ್ಲಿ ನೋಡಿಲ್ಲ ನಾನು. ಎಷ್ಟು ಪ್ರಶಾಂತವಾಗಿದೆ ನೋಡಿರಿ. ಇಲ್ಲಿ ಫ್ಯಾಮಿಲಿ ಸಹಿತ ಇಲ್ಲಿ ಬಂದು ಉಪಹಾರ ತೊಗೊಂಡು ಬಂದು ಇಲ್ಲಿ ಕೂತು ಇನ್ನು ಉಪಹಾರವನ್ನು ಸವಿಸಬಹುದು. ಹಾಗೆ ಎಷ್ಟು ಸೈಲೆಂಟಾಗಿ ಇದೆ ನೋಡಿರಿ. ಈ ಗಿಡದ ಕೆಳಗೆ ಎಷ್ಟು ತಂಪಾಗಿದೆ ನೋಡಿರಿ. ಇಲ್ಲಿನ ವಾತಾವರಣ ಶಾಂತಿಯಾಗಿ ಭಾಳ ಅಂದರೆ ಭಾಳ ಪ್ರಶಾಂತವಾಗಿದೆ ಇಲ್ಲಿ. ಇದು ಬಂದ್ಬಿಟ್ಟು ಈ ಒಂದು ಮರದ ಮೇನು ಬುಡ ಅಲ್ಲ, ಇದು ಮೇಲ್ಗಡೆ ಬಂದಿರುವಂತಹ ಒಂದು ಬೇರು ಒಳಗಡೆ ಹೋಗಿ ಒಂದು ಗಿಡದ ಥರ ನಮ್ಗೆ ಕಾಣಿಸ್ಲತ್ತದ. ಪೂರ್ತಿ ನೋಡ್ರಿ ಸುತ್ತಮುತ್ತ ಅದೇ ಥರ ಇದೆ. ಇದು ಸಹಿತ ಅಲ್ಲ, ಮೇನ್ ಬುಡ ಅಲ್ಲ, ಇದು ಜಸ್ಟ್ ಮೇಲ್ಗಡೆಯಿಂದ ಬಂದಿರುವಂತಹ ಬೇರುಗಳು ಈ ಒಂದು ಭೂಮಿಯ ಒಳಗಡೆ ಹೋಗಿಸಿ ನಮಗೆ ಮರದ ಥರ ಕಾಣಿಸ್ಲತ್ತವ. ಸುಮಾರು ವರ್ಷಗಳ ಹಳೆಯದು. ಇಲ್ಲಿ ನೋಡ್ರಿ,
ಈ ಒಂದು ಮರ ಸಂಬಂಧಿಸಿದಂತೆ ಮೇನು ಬುಡ ಯಾವುದಂತ ನಮಗೆ ಗೊತ್ತಾಗಲ್ಲ, ಅಷ್ಟು ದೊಡ್ಡದಾಗಿದೆ ಈ ಒಂದು ಮರವು. ನೋಡ್ರಿ ಯಾವ ರೀತಿ ಇದೆ ಆಲದ ಮರ. ಈ ಒಂದು ಆಲದ ಮರ ಕೆಳಗಡೆ ಒಂದು ಲಿಂಗವಿದೆ ನೋಡ್ರಿ ಇಲ್ಲಿ ಒಂದ್ಸಲ. ಗೈಸ್, ಈ ಒಂದು ಇಂತಹ ಒಂದು ಪ್ರಶಾಂತವಾದ ಪ್ಲೇಸ್ ನಮ್ಮ ಗುಲ್ಬರ್ಗದಲ್ಲಿ ಇಲ್ಲ ಅಂತ ನಾನು ಹೇಳುತ್ತೀನಿ. ದಯವಿಟ್ಟು ಗುಲ್ಬರ್ಗಕ್ಕೆ ಬಂದರೆ ಈ ಒಂದು ಪ್ರಶಾಂತವಾದ ಒಂದು ಸ್ಥಳಕ್ಕೆ ಭೇಟಿ ಕೊಡ್ರಿ. ಯಾಕಂದರೆ ಇಲ್ಲಿ ಅಷ್ಟು ಶಾಂತವಾಗಿರುತ್ತೆ ಮತ್ತು ನಾವಿಲ್ಲಿ ಧ್ಯಾನ ಮಾಡೋಕ್ಕೆ ತುಂಬ ಅಂದರೆ ತುಂಬ ಅದ್ಭುತವಾದಂಥ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಒಂದು ಸಂಡೇ ಒಂದು ಸಮಯದಲ್ಲಿ ಸಹಿತ ಇಲ್ಲಿ ಫ್ಯಾಮಿಲಿ ಸಹಿತ ಬಂದು ಇಲ್ಲಿ ದರ್ಶನವನ್ನು ಪಡೆದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಷ್ಟು ಪ್ರಶಾಂತವಾಗಿರುತ್ತೆ ಇಲ್ಲಿ. ನೋಡಿ ಗಾಯ್ಸ್ ಯಾವ ರೀತಿ ಇದೆ ಅಂತ. ಹಲೋ ಗಾಯ್ಸ್, ಇವತ್ತು ನಾವು ಭೇಟಿ ನೀಡಿರುವಂತಹ ಗುಲ್ಬರ್ಗ ನಗರದಲ್ಲಿರುವಂತಹ ಶ್ರೀ ಗವಿಸಿದ್ದೇಶ್ವರ ದೇವಸ್ಥಾನದ ಒಂದು ಸುಂದರ ದೃಶ್ಯವನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೇನೆ. ಇಲ್ಲಿನ ಶಾಂತತೆ ಮತ್ತು ಧ್ಯಾನ ಮಾಡೋಕ್ಕೆ ಅದ್ಭುತವಾದಂಥ ಒಂದು ಪ್ಲೇಸ್ ಅಂತ ನಾನು ಹೇಳುತ್ತೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.